ಧಾರವಾಡದಲ್ಲಿ ಸಣ್ಣ ಕಾರಣಕ್ಕೆ ಗುಂಪುಗಳ ಮಧ್ಯೆ ಮಾರಾಮಾರಿ ಶುರುವಾಗಿದೆ. ಚಿಕ್ಕ ಮಲ್ಲಿಗವಾಡದಲ್ಲಿ ನಡೆದಂತಹ ಘಟನೆ ಇದು. ಗುಂಪು ಗಲಾಟೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ಸಿಸಿಟಿವಿಯಲ್ಲಿ ಆ ದೃಶ್ಯ ಸೆರೆಯಾಗಿದ್ದು ಅಶ್ಫಾಕ್ ಸೈಬಾಜ್ ಎಂಬುವರಿಗೆ ಗಂಭೀರ ಗಾಯ ಆಗಿದೆ. ಹಳೆ ವೈಷಮ್ಯ ಹಿನ್ನೆಲೆ ಗಲಾಟೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಉಳಪ್ಪ ರಾಜು ಶಿವಪ್ಪ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಪರಸ್ಪರ ಹೊಡೆದಾಟ ಮಾರಾಮಾರಿ ಆಗಿರುವಂತಹದ್ದು. ಇದರ ಪರಿಣಾಮವಾಗಿ ಯುವಕರೊಬ್ಬರು ಗಂಭೀರವಾದಂತಹ ಗಾಯಕ್ಕೂ ಕೂಡ ಒಳಗಾಗಿದ್ದಾರೆ. ಸಣ್ಣ ಸಮಸ್ಯೆ ಪರಿಹಾರ ಸಿಗಬಹುದಾಗಿದ್ದಂತಹ ಸಮಸ್ಯೆ ನೋಡಿ, ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆ ದೃಶ್ಯದಲ್ಲಿ ಆರಂಭಿಕ ವಾದಗಳಾಗ್ತವೆ. ಆ ವಾದಗಳು ಮಾತಿಗೆ ಮಾತು ಬೆಳೆದು ಹೊಡೆದಾಟ ಮಾರಾಮಾರಿಗೆ ತಿರುಗುವಂತಹದ್ದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎರಡು ದ್ವಿಚಕ್ರ ವಾಹನದಲ್ಲಿ ಯುವಕರು ಬಂದಿರ್ತಾರೆ. ಆರಂಭಿಕ ಮಾತುಕತೆಯಿಂದ ಪ್ರಾರಂಭ ಆಗಿ ಹಿಂದೆ ಒಬ್ಬ ನೋಡಿ ಆಯುಧವನ್ನೇ ಕೈಯಲ್ಲಿ ಇಟ್ಕೊಂಡು ಬಂದ, ದೊಡ್ಡ ಬಡಿಗೆಯನ್ನು ಕೈಯಲ್ಲಿ ಇಟ್ಕೊಂಡು ಏಕಾಏಕಿ ಹಿಂದಿನಿಂದಲೇ ಹೊಡೆದಂತಹ ದೃಶ್ಯ, ಅದು ಬೆಚ್ಚಿ ಬೀಳಿಸುವಂತಹ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಪರ ವಿರೋಧಕ್ಕೂ ಕೂಡ ಚರ್ಚೆಗೆ ಒಳಪಟ್ಟಿರ್ತಕ್ಕಂತಹ ವಿಜುವಲ್ಸ್ ಇದು. ಈಗಾಗಲೇ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಆತನ ಶಿರಕ್ಕೆ ಬಲವಾದಂತಹ ಹೊಡೆತ ದೃಶ್ಯದಲ್ಲಿ ನೀವು ಸ್ಪಷ್ಟವಾಗಿ ನೋಡ್ತಾ ಇರಬಹುದು. ಹಿಂದಿನಿಂದ ಒಬ್ಬ ದೊಡ್ಡ ಬಡಿಗೆಯನ್ನು ತಂದು ಅತ್ಯಂತ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ. ಕಾಲ್ ಮುಗಿತಾನ ಇಲ್ಲೇ ನಿಂದಿರ ಅಂತ ಹೇಳಿ ಅವ್ರಿಗೆ ಬ್ಯಾಡ್ರ ಸೋಳಿ ಮಗ ಆ ಮುಂಡ ತಮ್ಮ ನೋಡೋದು ಹಿಂದೆ ಈಕಿನ ರಾಜಣ್ಣ ದೃಶ್ಯದಲ್ಲಿ ಗುಂಪುಗಳು ಬಂದಿರ್ತವೆ. ದ್ವಿಚಕ್ರ ವಾಹನದಲ್ಲಿ ಇದ್ದಕ್ಕಿದ್ದ ಹಾಗೆ ಏಕಾಏಕಿ ಒಬ್ಬ ಯುವಕ ದೊಡ್ಡ ಆಯುಧವನ್ನೇ ಅಂದ್ರೆ ಒಂದು ಬಡಿಗೆಯನ್ನೇ ತಂದು ಅತ್ಯಂತ ಡೆಡ್ಲಿ ಅಟ್ಯಾಕ್. ಆ ಯುವಕನನ್ನ ತಕ್ಷಣವೇ ಅಲ್ಲಿನ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಾ ಇದೆ. ಆದ್ರೆ ಗಂಭೀರ ಗಾಯಕ್ಕೊಳಗಾಗಿರ್ತಕ್ಕಂತಹ ಯುವಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದಕ್ಕೆ ನಿಖರವಾದ ಕಾರಣ ಏನು ತಿಳಿದು ಬಾರದೇ ಇದ್ದರೂ ಕೂಡ ಇದು ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ಧಾರವಾಡದ ಈ ಒಂದು ಪ್ರದೇಶದಲ್ಲಿ ನಡೆದಿರ್ತಕ್ಕಂತಹ ಗಲಾಟೆಯ ವಿಜುವಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ಕುಟುಂಬಸ್ಥರ ಆಕ್ರಂದನವು ಮುಗಿಲು ಮುಟ್ಟಿದೆ. ಕಾಲ್ ಮುಗಿತಾನ ಇಲ್ಲೇ ನಿಂದಿರ ಅಂತ ಹೇಳಿ ಅವ್ರಿಗೆ ಬ್ಯಾಡ್ರ ಸೋಳಿ ಮಗ ಆ ಮುಂಡ ತಮ್ಮ ನೋಡೋದು ಹಿಂದೆ ಗುಂಪು ಗಲಾಟೆಯಲ್ಲಿ ಮಾರಣಾಂತಿಕ ಹಲ್ಲೆಗೂ ಕೂಡ ಮುಂದಾದಂತಹ ಯುವಕರು. ಕ್ಷುಲ್ಲಕ ಕಾರಣ, ಪರಿಹಾರ ಸಿಗಬಹುದಾಗಿದ್ದಂತಹ ಕಾರಣ ಇದು. ಆರಂಭಿಕ ವಾದ ವಿವಾದ, ತರ್ಕ, ಚರ್ಚೆ, ಮಂಡನೆ ಎಲ್ಲವೂ ಆಯಿತು. ಅದಾದ ನಂತರ ಇದ್ದಕ್ಕಿದ್ದ ಹಾಗೆ ಒಬ್ಬ ಹಿಂದಿನಿಂದ ಒಬ್ಬ ಬಂದು ಯುವಕ ದಾಳಿ ಮಾಡುವಂತಹದ್ದು ನಿಜಕ್ಕೂ ಕೂಡ ಒಂದು ಗ್ರಾಮದಲ್ಲಿ ಈ ತರಹದ್ದು ನಡಿಬಾರ್ದು. ಯಾವ ಗ್ರಾಮದಲ್ಲಿ ಈ ತರಹದ್ದು ನಡಿಬಾರ್ದು ಅಂತ ಆ ಗ್ರಾಮಸ್ಥರು ಬಯಸಿದ್ರು, ಆ ಗ್ರಾಮದಲ್ಲಿ ಯುವಕರ ಕೋಲಾಹಲ ನಿಜಕ್ಕೂ ಕೂಡ ದುರಂತ ಎಂದು ಬಣ್ಣಿಸಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.